ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಎಲ್ಲ ವಿಡಿಯೋ ನೋಡಿದ್ರೆ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 25 ಲೈಕ್ಸ್ನ ಈ ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನಂತ ಹೇಳಿದ್ರೆ ಬೆಳಗ್ಗೆನೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಅದು ಎಕ್ಸ್ ಕಂಟೆಸ್ಟೆಂಟ್ಗಳು ಅವರ ಬಿಗ್ ಬಾಸ್ ಜರ್ನಿ ಬಗ್ಗೆ ಎಮೋಷನಲ್ ಆಗಿ ಕೆಲವರು ಮಾತಾಡ್ತಿದ್ದಾರೆ. ಅದೇ ರೀತಿ ಬಿಗ್ ಬಾಸ್ ಆದಮೇಲೆ ಅವ್ರಿಗೆ ಬಂದಿರುವಂತಹ ಪ್ರೇಮ್ ಬಗ್ಗೆ, ಅವ್ರು ಸಿಕ್ಕಿರುವಂತಹ ಒಂದು ನೇಮ್ ಬಗ್ಗೆ ಮಾತಾಡ್ತಿದ್ದಾರೆ. ಫಸ್ಟ್ ಆ ಪ್ರೋಮೋ ನೋಡ್ಬಿಟ್ಟು ಅದ್ರ ಬಗ್ಗೆ ಡಿಕೋಡ್ ಮಾಡೋಣ ಬನ್ನಿ. ಸತ್ತು ಮೇಲೂ ನಮ್ಮ ಒಂದು ವಂಶ ಪರಂಪರೆ ನೋಡುವಂತ ಒಂದು ಮೆಮೊರೀಸ್ ಕೊಟ್ಟಿದೆ. ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಒಂದು ಗೌರ್ಮೆಂಟ್ ಬಸ್ ನಿಲ್ಸ್ತಾರೆ, ಪ್ರೀತಿ ಕೊಡ್ತಾರೆ, ಮಂಜಣ್ಣ ಅಂತಾರೆ, ಅಂದ್ರೆ ಅಷ್ಟು ಕೊಟ್ಟಿದೆ ಬಿಗ್ ಬಾಸ್. ಈ ಮನೆ ನನಗೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ. ಇಷ್ಟು ನನಗೆ ಕರ್ಮಗಳನ್ನ ಕಳೆದಂತ ಜಾಗ ಬಿಗ್ ಬಾಸ್ ಯಾರಿಗೇನು ಕೊಟ್ಟಿದೆ ಗೊತ್ತಿಲ್ಲ, ನನಗೆ ಪುನರ್ಜನ್ಮನೆ ಕೊಟ್ಟಿದೆ. ಸೀಸನ್ 11 ಬಂದಿಲ್ಲ ಅಂತಿದ್ರೆ ನನ್ನ ಲೈಫಲ್ಲಿ ಬಿಗ್ ಬಾಸ್ and I love you so much till my last breath. ಬಿಗ್ ಬಾಸ್ ಇಂದು ರಾತ್ರಿ 9:30 ಅಂದರೆ ಗೆಸ್ಟ್ಗಳಾಗಿ, ಅತಿಥಿಗಳಾಗಿ ಸೀಸನ್ 11 ಕಂಟೆಸ್ಟೆಂಟ್ಗಳು ಸೀಸನ್ 12 ಬಂದಿದ್ದಾರೆ. ಯಾವುದೋ ಒಂದು ಟಾಸ್ಕ್ ಮುಖಾಂತರ ಮೋಸ್ಟ್ಲಿ ಬಿಗ್ ಬಾಸ್ ಟೀಮ್ ಅವ್ರು ಹೇಳ್ಕೊಟ್ರೋ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೇನಾದರೂ ವೈಯಕ್ತಿಕವಾಗಿ ಅನ್ನಿಸ್ತೇನೋ ಗೊತ್ತಿಲ್ಲ. ಸ್ವಲ್ಪ ಕ್ವಾಟ್ಲೆ ಕೊಟ್ಟರು, ಗಿಲ್ಲಿಯವ್ರಿಗೆ ಜಾಸ್ತಿನೇ ಸ್ವಲ್ಪ ಗೋಳೆ ಕೊಟ್ಟರು. ಅವೆಲ್ಲ ಅಪಾರ್ಟ್ ಫ್ರಮ್ ಬಿಟ್ಟರೆ ಅದು ಗೇಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಆಚೆಗೆ ಬಂದಮೇಲೆ ಎಲ್ಲರೂ ಮಿಂಗಲ್ ಆಗ್ತಾರೆ, ಎಲ್ಲರೂ ಚೆನ್ನಾಗಿ ಹೇಳ್ತಾರೆ. ಸೊ ನಾವು ಇವಾಗ ಶೋ ನೋಡ್ತಿರೋರು, ನಾವು ಗಿಲ್ಲಿ ಅಭಿಮಾನಿಗಳು ಆ ಒಂದು ರೀಸನಿಂದ ಬೇರೆಯವ್ರನ್ನೆಲ್ಲ ಕೆಟ್ಟವರು ಅಂತ ನೋಡ್ತಿರ್ತೀರಿ. ಎಂಡ್ ಆಫ್ ದಿ ಡೇ ಅವರೆಲ್ಲ ಒಂದೇ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಅದು ಶೋ ಅಂತ ಎಲ್ರಿಗೂ ಗೊತ್ತು. ಆ ಒಂದು ಮೆಚುರಿಟಿ ಲೆವೆಲ್ಸ್ ಅವ್ರಿಗೂ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬ ಜನಕ್ಕೆ, ಲಕ್ಷಣಗಟ್ಟಲೆ ಜನಕ್ಕೆ ಬಿಗ್ ಬಾಸ್ಗೆ ಹೋಗ್ಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಯಾರೋ ಒಬ್ಬೊಬ್ರಿಗೆ ಮಾತ್ರ ಆ ಚಾನ್ಸ್ ಸಿಕ್ಕಿರುತ್ತೆ. ಅದು ದೇವರ ಅದೃಷ್ಟನೋ ಇಲ್ಲ ಅಂತ ಹೇಳಿದ್ರೆ ಅವರು ಮಾಡಿರುವಂತಹ ಸಾಧನೆ ಕೊಡುವಂತಹ ಗೌರವನ ಗೊತ್ತಿಲ್ಲ. ಕೆಲವರು ಸಾಧನೆ ಮಾಡಿ ಹೋಗಿರ್ತಾರೆ, ಕೆಲವರು ಕಾಂಟ್ರವರ್ಸಿಯಿಂದ ಹೋಗಿರ್ತಾರೆ. ಹೇಗೆ ಹೋಗಿರ್ಲಿ, ತುಂಬಾ ಜನ ಅಲ್ಲಿ ಹೋದ್ಮೇಲೆ ಅವ್ರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ರಕ್ಷಿತಾ ಶೆಟ್ಟಿ ಅವ್ರು ಈ ಥರ ಹೋಗಿದ್ರಲ್ಲ, ಅವ್ರನ್ನ ಆಚೆ ಇದ್ದಾಗ ನಾವು ಏನು ಅನ್ಕೊಂಡಿದ್ವಿ, ಬಟ್ ಇವಾಗ ಅವ್ರ ವ್ಯಕ್ತಿತ್ವ ಏನು ಅನಿಸಿದೆ ಅರ್ಥ ಮಾಡ್ಕೊಬೋದು. ಅದೇ ರೀತಿ ತುಂಬ ಒಳ್ಳೆಯವರು ಅಂತ ನಾವು ಯಾರನ್ನ ಆಚೆ ಕನ್ಸಿಡರ್ ಮಾಡಿದ್ರು, ಒಳಗಡೆ ಹೋದಾಗ ಅವರು ಮಾಡೋ ಒಂದು ಕೆಲಸಗಳ ಮುಖಾಂತರ ಅವ್ರ ವ್ಯಕ್ತಿತ್ವ ಬಂದು ಅವರು ಬೇರೆ ರೀತಿನ ಪೋಟ್ರ್ ಹಾಕಿರ್ತಾರೆ. ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ತುಂಬಾನೇ ಆ ರೀತಿ ನಡೆದಿದೆ, ನಾವು ನೋಡ್ತಿರ್ತೀವಿ. ಈ ವಿಚಾರಕ್ಕೆ ಬಂದು ಅಂತ ಹೇಳಿದ್ರೆ ರಜತ್ ಅವರಾಗಿರ್ಬೋದು, ಉಗ್ರಂ ಮಂಜಣ್ಣ ಅವರಾಗಿರ್ಬೋದು, ಚೈತ್ರ ಅವರಾಗಿರ್ಬೋದು, ಮೋಕ್ಷಿತ್ ಅವರಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ತುಂಬಾನೇ ಒಳ್ಳೆ ಕಂಟೆಸ್ಟೆಂಟ್ಗಳಾಗಿದ್ರು. ಆಟ ಅಂತ ಬಂದಾಗ ಅವ್ರು ಬದ್ಧ ಶತ್ರುಗಳ ಥರ ಆಡ್ತಿದ್ರು. ಎಂಟರ್ಟೈನ್ಮೆಂಟ್ ಅಲ್ಲಾಗಿರ್ಬೋದು, ಇನ್ನೊಬ್ರಿಗೆ ಮಾನವೀಯತೆ ತೋರಿಸೋದಾಗಿರ್ಬೋದು, ಕೆಲವು ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಿದ್ರು. ಸೊ ಅವ್ರಿಗಾದಂತಹ ಕೆಲವೊಂದು ಘಟನೆಗಳಾಗಿರ್ಬೋದು, ಅಲ್ಲಿಂದ ಬಿಗ್ ಬಾಸ್ ಕಡೆಯಿಂದ ಅವ್ರಿಗೆ ಬಂದು ಸಿಕ್ಕಿರುವಂತಹ ಒಂದು ಮೆಮೊರಿಗಳನ್ನ ಪ್ರತಿಯೊಬ್ಬರು ಶೇರ್ ಮಾಡ್ಕೊಂತಿದ್ದಾರೆ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನೋದು ಒಂದು ಗೇಮೇ ಆಗಿರ್ಬೋದು. ಅದ್ರ ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ ಅದೃಷ್ಟ ಇರಬೇಕು. ಇದ್ರ ಬಗ್ಗೆ ನೀವೇನಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ಜೀವನಾಗಲೇ ಚೇಂಜ್ ಆಗ್ಬಿಡುತ್ತೆ ಬಿಗ್ ಬಾಸ್ ಕಡೆಯಿಂದ ಹೋದಾಗ. ಬಿಗ್ ಬಾಸ್ ಅನ್ನೋದು ಯಾವ ಥರ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ, ಈಗ ಆಚೆಗಡೆಗೆ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಇರುತ್ತೆ, ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇರುತ್ತೆ, ಅದೇ ರೀತಿ ಬೇರೆ ಬೇರೆ ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ ಅದಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಬಟ್ ಬಿಗ್ ಬಾಸ್ ಅನ್ನೋದು ಆಲ್ರೌಂಡರ್. ನಿಮ್ಗೆ ಯಾವ ಟ್ಯಾಲೆಂಟ್ ಇದೆಯೋ, ಯಾವ ಪ್ರತಿಭೆ ಇದೆಯೋ, ಪ್ರತಿಯೊಂದನ್ನೇ ನಾವು ತೋರಿಸ್ಕೊಬೋದು. ಆ ಒಂದು ವೇದಿಕೆ ಅದು ಒಂದಿನ 2 ದಿನ ನಡೆಯಲ್ಲ. ಸುಮಾರು 24/7 3 ತಿಂಗಳು, ಆಲ್ಮೋಸ್ಟ್ 110 ದಿನ ಇರುತ್ತೆ. ಈ 110 ದಿನದಲ್ಲಿ ನಾವು ಚೆನ್ನಾಗಿ ಆಡಿ ಒಳ್ಳೆ ಹೆಸರು ಗಳಿಸಿ ನಮ್ಮ ನಾಮಿನೇಷನ್ಸ್ ಆದರೂ ಜನಗಳು ನಮ್ಗೆ ಕಾಪಾಡಿ ಒಳಗಡೆ ಇಟ್ಟಿದ್ದಾರೆ ಅಂದ್ಬಿಟ್ರೆ, ನಮ್ಮಲ್ಲಿರೋ ಪ್ರತಿಭೆ ದಿನೇ 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 ತೋರಿಸ್ಕೊತಾನೆ ಇರ್ಬೋದು, ವೃದ್ಧಿ ಆಗ್ತಾನೆ ಇರುತ್ತೆ. ಚೆನ್ನಾಗಿರುತ್ತೆ ಆ ಒಂದು ಪ್ಲಾಟ್ಫಾರ್ಮು. ಒಂಥರ ಜೀವನಕ್ಕೆ ಒಳ್ಳೆ ಮೆಮೊರಿ ಅದು. ನಾವು ಮರ್ತೋದು, ನಾವು ಸತ್ತೋದ್ರು ಅದಂತೂ ಶಾಶ್ವತವಾಗಿ ಯಾವಾಗ ಇದ್ದೋಗ್ಬಿಡುತ್ತೆ. ಆ ಥರ ಒಂದು ಚಾನ್ಸ್ ಸಿಕ್ಕಿರೋರು ಎಕ್ಸ್ ಕಂಟೆಸ್ಟೆಂಟ್ಗಳು ಮಾತಾಡ್ತಿದ್ರೆ ಮತ್ತೆ ಒಂದ್ಸಲ ಅದು ನೋಡ್ಬಿಟ್ಟು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ ಬನ್ನಿ. ನಮ್ಮ ಸತ್ತು ಮೇಲೂ ನಮ್ಮ ಒಂದು ವಂಶ ಪರಂಪರೆ ನೋಡುವಂತ ಒಂದು ಮೆಮೊರೀಸ್ ಕೊಟ್ಟಿದೆ. ರಜತ್ ಹೇಳ್ತಿದ್ದಾರೆ, ನಾವು ಸತ್ ಮೇಲೆ ಕೂಡ ನಮ್ಮ ವಂಶ ಪರಂಪರೆ, ನಮ್ಮ ಮೊಮ್ಮಕ್ಕಳು, ಅವ್ರ ಮೊಮ್ಮಕ್ಕಳು ಪ್ರತಿಯೊಬ್ಬರು ನೋಡುವಂತಹ ಒಂದು ಮೆಮೊರಿ ಕೊಟ್ಟಿತ್ತು ಬಿಗ್ ಬಾಸ್ ಅಂತ. ನಿಜನೇ ಆ್ಯಕ್ಚುಲಿ ಅದು ಒಂದ್ಸಲ ಬಂದು ಅಂತ ಹೇಳಿದ್ರೆ ಅದು ಕಾಂಟ್ರವರ್ಸಿನೋ ಗುಡ್ ಆರ್ ಬ್ಯಾಡ್, ಆ ಒಂದು ಮೆಮೊರಿ ಇದ್ದೋಗ್ಬಿಡುತ್ತೆ. ಬಟ್ ಒಳ್ಳೇದು ಕೆಟ್ಟದ್ದು ಆ ಗೇಮು ಮಾತ್ರ ಸೀಮಿತ ಆಗಿರುತ್ತೆ. ಅವ್ರ ವ್ಯಕ್ತಿತ್ವ ಏನನ್ನೋದು ನಿಜವಾಗ್ಲೂ ಜನಗಳಿಗೆ ಗೊತ್ತಿರುತ್ತೆ. ಸೊ ಮೆಮೊರಿ ಮಾತ್ರ ಕನ್ಫರ್ಮ್, ಅದು ಒಂಥರ ಶಾಶ್ವತ ಅಂತ ಹೇಳ್ಬೋದು. ನಾವು ಸತ್ ಮೇಲೆ ಕೂಡ ಅದು ಹಂಗೆ ಇರುತ್ತೆ. ಹೋಗ್ತಿರ್ಬೇಕಾದ್ರೆ ಅಲ್ಲೇ ಒಂದು ಗೌರ್ಮೆಂಟ್ ಬಸ್ ನಿಲ್ಸ್ತಾರೆ, ಪ್ರೀತಿ ಕೊಡ್ತಾರೆ, ಎಲ್ಲೋ ಹೋಗ್ತಿರ್ಬೇಕಾದ್ರೆ ಮಂಜಣ್ಣ ಅಂತಾರೆ, ಅಂದ್ರೆ ಅಷ್ಟು ಕೊಟ್ಟಿದೆ ಬಿಗ್ ಬಾಸ್. ಈ ಮನೆ ನನಗೆ ಅಂದರೆ ಬಿಗ್ ಬಾಸ್ ಅನ್ನೋದು ಯಾವ ಥರ ಅಂತ ಹೇಳಿದ್ರೆ, ಸೊ ಎಲ್ಲೋ ಒಂದು ಹಳ್ಳಿಯಲ್ಲಿ ಇರ್ತೀವಿ, ಮೂಲೆಯಲ್ಲಿ ಇರ್ತೀವಿ, ಯಾರಿಗೂ ಗೊತ್ತಿರಲ್ಲ. ಒಳಗಡೆ ಎಂಟ್ರಿ ಆದಮೇಲೆ ಇಡೀ ಪ್ರಪಂಚದಲ್ಲಿರೋ ಕನ್ನಡಿಗರು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ನಾವು ಕಿರುಪರಿಚಯ ಆಗಿರುತ್ತೆ. ಅಪ್ಪಿತಪ್ಪಿ ಎಲ್ಲಾದ್ರೂ ನಾವು ಬಿಗ್ ಬಾಸ್ ಶೋ ಮುಗ್ದಾದ್ಮೇಲೆ ಎಲ್ಲಾದ್ರೂ ಹೋದಾಗ ಅವ್ರ ಪ್ರೀತಿ ಆ ಥರ ವ್ಯಕ್ತಪಡಿಸ್ತಾರೆ. ನಾವು ಯಾರು ಅಂತಾನೆ ಅವ್ರಿಗೆ ಗೊತ್ತಿರಲ್ಲ, ಬಟ್ ಅವ್ರು ಬಂದು ನಮ್ಮನ್ನ ಮಾತಾಡಿಸಿದಾಗ ಎಲ್ಲೋ ಒಂದು ಮೂಲೆಯಲ್ಲಿ ಎಷ್ಟು ಖುಷಿ ಆಗಿರುತ್ತೆ. ಸೊ ಆ ಒಂದು ಘಟನೆ ಮಂಜಣ್ಣವ್ರು ನಡೆದಿದೆ, ಅದನ್ನ ಶೇರ್ ಮಾಡ್ಕೊಂತಿದ್ದಾರೆ. ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ. ಇಷ್ಟು ನನಗೆ ಕರ್ಮಗಳನ್ನ ಕಳೆದಂತ ಮುಗಿಸಿದ್ರು ಹೇಳ್ತಿದ್ದಾರೆ. ಅವ್ರ ತಮ್ಮನ ಕೂಡ ಅವರೇ ಚೆನ್ನಾಗಿ ನೋಡ್ಕೊತಿದ್ರು. ಅವ್ರ ತಮ್ಮ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಆಗಿದ್ರು. ಸೊ ಮೋಸ್ಟ್ಲಿ ಈ ಸೀಸನ್ ಬಂದಮೇಲೆ ಅವ್ರಿಗೆ ಒಳ್ಳೇದಾಗಿದೆ ಅನ್ಕೊತಿದ್ದೀನಿ. ಅದಕ್ಕೆ ತಲೆ ಎತ್ತಿ ನಿಲ್ಲೋ ಥರ ಮಾಡಿದೆ ಅಂತ. ಬಿಗ್ ಬಾಸ್ ಆದಮೇಲೆ ಅವ್ರಿಗೆ ತುಂಬ ಈವೆಂಟ್ಗಳಲ್ಲಿ ಕಾಣಿಸ್ಕೊಂಡ್ರು, ತುಂಬ ಫಂಕ್ಷನ್ಸಲ್ಲಿ ಕಾಣಿಸ್ಕೊಂಡ್ರು, ತುಂಬ ಸೀರಿಯಲಲ್ಲಿ ಕಾಣಿಸ್ಕೊಂಡ್ರು, ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಐ ಥಿಂಕ್ ಇವಾಗ ಅವರು ಕರ್ಮಗಳನ್ನ ಕಳೆದಂತ ಜಾಗ. ತ್ರಿವಿಕ್ರಮ್ ಅವ್ರು ಹೇಳ್ತಿದ್ದಾರೆ, ಕರ್ಮಗಳೇ ಕಳೆದಂಥ ಜಾಗ ಅಂತ.
ಅಂದ್ರೆ ಕರ್ಮ ಅಂತ ಹೇಳಿದ್ರೆ ಕರ್ಮ ಅನ್ನೋದು ಓನ್ಲಿ ಬ್ಯಾಡ್ ಅಂತಲ್ಲ, ಅರ್ಥ ಮಾಡ್ಕೊಬೇಕು ನಾವು. ಕರ್ಮ ಅನ್ನೋದು ಒಂದು ಒಳ್ಳೇದಕ್ಕೂ ಇರುತ್ತೆ, ಒಂದು ಕೆಟ್ಟದಕ್ಕೂ ಇರುತ್ತೆ. ಆ ಒಳ್ಳೆ ಟೈಮ್ನ ಕಳೆದಂತಹ ಜಾಗ ಬಿಗ್ ಬಾಸ್ ಮನೆಯಲ್ಲಿ ಅಂತ ತ್ರಿವಿಕ್ರಮ್ ಹೇಳ್ತಿದ್ದಾರೆ. ಯಾರಿಗೇನ್ ಕೊಟ್ಟಿದೆ ಗೊತ್ತಿಲ್ಲ, ನನಗೆ ಪುನರ್ಜನ್ಮನೇ ಕೊಟ್ಟಿದೆ. ಸೀಸನ್ 11 ಬಂದಿಲ್ಲ ಅಂತ. ಚೈತ್ರ ಕುಂದಾಪುರ್ ಅವರು ಯಾರಿಗೆ ಏನು ಕೊಟ್ಟಿದೆ ಗೊತ್ತಿಲ್ಲ, ಬಟ್ ನನಗಂತೂ ಪುನರ್ಜನ್ಮನೆ ಕೊಟ್ಟಿದೆ ಅಂತ. ಅವ್ರು ನಿಜವಾಗ್ಲೂ ಅವರು ಮೊದಲಲ್ಲಿ ಬಂದಾಗ ಬಸ್ಸಲ್ಲಿ ತುಂಬಾ ನೆಗೆಟಿವ್ ಆದ್ರು. ಕಿಚ್ಚ ಸುದೀಪ್ ಸರ್ ಒಳ್ಳೆ ಕ್ಲಾಸ್ ತಗೊಂಡಿದ್ರು. ಆ ತರ ಕ್ಲಾಸ್ ಇದುವರೆಗೂ ಯಾರಿಗೂ ತಗೊಂಡೇ ಇಲ್ಲ. ಅಷ್ಟು ಜೋರಾಗಿ ಮಾತಾಡಿದ್ರು, ಅಷ್ಟು ಸೀರಿಯಸ್ ಆಗಿ ವರ್ಣ ಕೊಟ್ಟಿದ್ರು ಚೈತ್ರ ಕುಂದಾಪುರ್ ಅವ್ರಿಗೆ. ಪ್ರತಿಯೊಂದಕ್ಕೂ ನಾನು ಎಕ್ಸಾಂಪಲ್ ಚೈತ್ರ ಕುಂದಾಪುರ್ ಅವ್ರದ್ದೇ ಕೊಡ್ತಾ ಇರ್ತೀನಿ. ಸೊ ಅವ್ರು ಇವತ್ತು ಹೇಳ್ತಿದ್ದಾರೆ ಯಾರಿಗೇನು ಕೊಡ್ತಾ ಗೊತ್ತಿಲ್ಲ, ನನಗಂತೂ ಪುನರ್ಜನ್ಮ ಕೊಟ್ಟಿದೆ ಅಂತ. ಹೌದು, ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಇಲ್ಲಿ ಬಂದಾಗ ಸೀಸನ್ 11ಗೆ ಮದುವೆ ಕೂಡ ಆಗಿರಲಿಲ್ಲ. ಇವಾಗ ಮದುವೆ ಕೂಡ ಆಗಿ ಅವರ ಒಂದು ದಾಂಪತ್ಯ ಜೀವನಕ್ಕೆ ಕಾಲು ಕೂಡ ಇಟ್ಟಿದ್ದಾರೆ. ಅದು ನಾವು ನೋಡ್ಬೋದು. 11 ಬಂದಿಲ್ಲ ಅಂತಿದ್ರೆ ನನ್ನ ಲೈಫಲ್ಲಿ ಬಿಗ್ ಬಾಸ್ ಐ ಲವ್ ಯು. ಯಾರ್ದೇನೋ ಗೊತ್ತಿಲ್ಲ, ಬಟ್ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಂಜಣ್ಣ ಅವ್ರದ್ದು ಮಾತು ಸ್ವಲ್ಪ ಹತ್ತಿರದಿಂದ ನಾನು ನೋಡಿದ್ದೀನಿ. ಸೊ ಮಂಜಣ್ಣ ಅವ್ರು ಹೇಳ್ತಿದ್ದಾರೆ ಸೀಸನ್ 11 ಬಂದಿಲ್ಲ ಅಂತ ಹೇಳಿದ್ರೆ ನನ್ನ ಲೈಫೇ ಅದು ನಿಜನೇ ಅದು. ಸೊ ಎಷ್ಟೇ ಮೂವಿಗಳು ತೆಗೆದಿದ್ರು ಆ ಮೂವಿಗಳು ಮಾತ್ರ ಸೀಮಿತ ಆಗಿರ್ತಾರೆ. ಬಿಗ್ ಬಾಸ್ ಒಳಗಡೆ ಬಂದಾಗ ಇಡೀ ಕರ್ನಾಟಕಕ್ಕೆ, ಪ್ರಪಂಚದಲ್ಲಿ ಯಾರು ಕನ್ನಡ ಬಿಗ್ ಬಾಸ್ ನೋಡ್ತಾರೆ ಪ್ರತಿಯೊಬ್ಬರಿಗೂ ಅವರು ಕಿರು ಪರಿಚಯ ಆಗಿರ್ತಾರೆ. So much till my last breath. Big Boss in Rockford. ಅವರು ಒಂದು ಜರ್ನಿ ಹೇಳ್ಕೊಂತಿದ್ದಾಗ ಈ ಮನೆಯಲ್ಲಿ, ಸೊ ಇಷ್ಟು ದಿನ ಏನಾಯ್ತೋ ಗೊತ್ತಿಲ್ಲ, ಒಂದು ಕ್ವಾಟ್ಲೆ ಕೊಟ್ಟರು, ಒಂದು ಬೇಬಿ ಟಾಸ್ಕ್ ಅಂತ ಇತ್ತು, ಅತಿಥಿಗಳು ಮತ್ತೆ ಸಿಬ್ಬಂದಿ ಅಂತ ಒಂದು ಟಾಸ್ಕ್ ಇತ್ತು. ಆ ಟಾಸ್ಕಲ್ಲಿ ಎಷ್ಟೇ ಅವ್ರು ಕ್ವಾಟ್ಲೆ ಕೊಟ್ಟಿದ್ರು ಅದೆಲ್ಲ ಅದೆಲ್ಲ ಬಿಟ್ಬಿಟ್ಟು, ಸೊ ಇವರು ಅವರ ಒಂದು ಮೆಮೊರಿಗಳು ಹಂಚ್ಕೊಳ್ಳೋವಾಗ ಎಮೋಷನಲ್ ಆವಾಗ ಇಡೀ ಮನೆಯವರು ಕೂಡ ಎಮೋಷನಲ್ ಆಗ್ತಿದ್ದಾರೆ. ಅದೇ ಬಿಗ್ ಬಾಸ್ ಆಟ. ಸೊ ಗಲಾಟೆ ಆಗಿರ್ಬೋದು, ಖಾಲಿ ಎಳೆಯೋದಾಗಿರ್ಬೋದು, ಅವೆಲ್ಲ ಕ್ಷಣಿಕ. ಸೊ ಇದಿರುತ್ತಲ್ಲ ಎಮೋಷನ್ ಅನ್ನೋದು, ಎಂಡ್ ಆಫ್ ದಿ ಡೇ ನೀನು ದಿನದಲ್ಲಿ ಡೈಲಿ ಎಷ್ಟೇ ಟಾಸ್ಕಲ್ಲಿ ಎಷ್ಟೇ ಗಲಾಟೆ ಮಾಡಿದ್ರು ರಾತ್ರಿ ಹೋದಾಗ ಒಂದು ಹತ್ರ ಕುತ್ಕೊಂಡಾಗ ಕಾಂಪ್ರಮೈಸ್ ಆಗಿ ಮಾತಾಡ್ತಿರಲ್ವಾ, ಅದೇ ಬಿಗ್ ಬಾಸ್ ಮನೆ. ಬಿಗ್ ಬಾಸ್ ಮನೆಯಲ್ಲಿ ಯಾವುದೂ ಶಾಶ್ವತ ಅಲ್ಲ. ಆ ಕಡೆ ಗಲಾಟೆನೂ ಶಾಶ್ವತ ಅಲ್ಲ, ಈ ಕಡೆ ಫ್ರೆಂಡ್ಶಿಪ್ಪು ಶಾಶ್ವತ ಅಲ್ಲ, ಶತ್ರುತ್ವನೂ ಶಾಶ್ವತ ಅಲ್ಲ, ಪ್ರೀತಿನೂ ಶಾಶ್ವತ ಅಲ್ಲ. ಪ್ರತಿಯೊಂದು ಎಂಟು ಕಾರ್ಡ್ ಬಿದ್ದೇ ಬೀಳುತ್ತೆ, ಕೊನೆಗೆಲ್ಲೂ ಒಂದಾಗ್ತಾರೆ, ಅದನ್ನೆಲ್ಲ ಮಾಡ್ತೋಗಿ. ಸೊ ಇದು ಬಿಗ್ ಬಾಸ್ ಆಟ. ವೀಕೆಲ್ಲರೂ ಗಿಲ್ಲಿ ಬಗ್ಗೆ ಆಗಿರ್ಬೋದು, ಅಶ್ವಿನ್ ಅವ್ರ ಬಗ್ಗೆ ಆಗಿರ್ಬೋದು, ಬರೀ ಗಲಾಟೆಗಳು ಪ್ರಮೋನೆ ಬಿಡ್ತಿದ್ರು. ಬಟ್ ಫಸ್ಟ್ ಟೈಮ್ ಈ ವೀಕಲ್ಲಿ ಬೆಳಗ್ಗೆ ಒಂದು ಒಳ್ಳೆ ಎಮೋಷನಲ್ ಪ್ರಮೋ ಬಿಟ್ಟಿದ್ದಾರೆ. ಗೈಸ್ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಸೊ ಯಾವ ಜನ ನಿಮ್ಗೆ ಇಷ್ಟ ಆಗುತ್ತೆ? ಸೊ ಇವಾಗ ಬಿಗ್ ಬಾಸ್ ಅಲ್ಲಿ 12 ಕಂಟಿನ್ಯೂ ಆಗ್ತಿದೆಯಲ್ಲ, ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ವೈಯಕ್ತಿಕವಾಗಿ ಯಾರೋ ಒಂದು ಜನ ನಿಮ್ಗೆ ಇಷ್ಟ ಆಗುತ್ತೆ? ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದು ಇವತ್ತಿನ ವಿಚಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.